ನಮಸ್ತೆ ಸ್ಟೂಡೆಂಟ್. ಇವತ್ತು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪ್ರಾಬ್ಲಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ಪ್ರಾಬ್ಲಮ್ ನಿಮಗೆ 2018 24 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟಿಂದ. ಸೊ ಇದು ಪ್ರಾಬ್ಲಮ್ ಪೇಸ್ಟ್ ಮಾಡಿದೆ, ನೀವು ನೋಡ್ಕೊಬೋದು. ಸೊ ಮತ್ತು ಇದನ್ನು ನಾನು ಓದ್ಕೊಂಡು ಹೋಗಲ್ಲ ಬಿಕಾಸ್ ಆಫ್ ಟೈಮ್. ಜಸ್ಟ್ ನೀವು ನೋಡ್ಕೊಳ್ಳಿ ಪ್ರಾಬ್ಲಮ್ 2-3 ಸಲ ನೀಟಾಗಿ ಓದಿ ಯಾವುದು ಪರ್ಚೇಸ್, ಯಾವುದು ಸೇಲ್ ಮತ್ತು ಈಚ್ ಒಂದು ಐಟಮನ್ನು ಕ್ಲಿಯರಾಗಿ ಓದ್ಕೊಬೇಕಾಗತ್ತೆ. ಓಕೆ. Jagadish, a registered dealer of Karnataka, submits the following information for the month of January 2019. ಓಕೆ, ಜಗದೀಶ್ ಅನ್ನೋರೊಬ್ಬರು ಡೀಲರ್, ಕರ್ನಾಟಕದ ಒಬ್ಬ ಡೀಲರ್. ಅವರ ಒಂದು ಇನ್ಫಾರ್ಮೇಷನ್, ಒಂದು ಮಂತ್ದ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಕಾಂಪ್ಯೂಟ್ ದ ನೆಟ್ GST ಪೇಯಬಲ್ ಅಂತ ಕೇಳಿದ್ದಾರೆ. ಓಕೆ, ನಾವು ನೆಟ್ GST ಪೇಯಬಲನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ 2 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರಬೇಕು. ಒಂದು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ಇನ್ನೊಂದು ಇನ್ಪುಟ್ ಟ್ಯಾಕ್ಸ್ ಪೇಯಬಲ್. ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಏನು ಅಂದರೆ, ಒಬ್ಬ ವ್ಯಕ್ತಿ ಏನು ಸೇಲ್ ಮಾಡ್ತಾ ಇದ್ದಾನೆ ಅಥವಾ ಏನು ಸಪ್ಲೈ ಮಾಡ್ತಾ ಇದ್ದಾನೆ, ಆ ಸಪ್ಲೈ ಏನು ಮಾಡ್ತಾ ಇದ್ದಾನೆ ಅದರ ಒಂದು ಟ್ಯಾಕ್ಸ್ ಲಯಬಿಲಿಟಿಯನ್ನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ. ಇನ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂದರೆ ಒಬ್ಬ ವ್ಯಕ್ತಿ ಏನೇನೆಲ್ಲ ಪರ್ಚೇಸ್ ಮಾಡ್ಕೊತಾ ಇದ್ದಾನೆ, ಆ ಪರ್ಚೇಸ್ಗೆ ಏನೇನು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ, ದಟ್ ವಿ ಕಾಲ್ಡ್ ಆ್ಯಸ್ ಅನ್ ಇನ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅಂದಾಗ ನಾವು ತುಂಬ ಕಾನ್ಸಂಟ್ರೇಟ್ ಆಗಿ ಗಮನವಹಿಸಬೇಕಾಗಿರೋ ಪಾಯಿಂಟ್ ಯಾವುದಂದರೆ ಸೇಲ್ಸ್. ಆಯಿತಾ, ಸೇಲ್ಸ್, ಸಪ್ಲೈ. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ನೋಡಿ, ನಿಮಗೆ ಈ ಪ್ರಾಬ್ಲಮಲ್ಲಿ ಸಪ್ರೇಟಾಗಿ ಕೊಟ್ಬಿಟ್ಟಿದ್ದಾರೆ. ಪರ್ಚೇಸಸ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ ಮತ್ತು ಸೇಲ್ಸ್ ಎಲ್ಲ ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆಯಿತಾ. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ನಮಗೆ ಸೇಲ್ಸ್. ಓಕೆ, ಸೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೋಲ್ಡ್ ಗೂಡ್ಸ್ ಟು ಎ ರಿಜಿಸ್ಟರ್ಡ್ ಡೀಲರ್ ಆಫ್ ಹೈದ್ರಾಬಾದ್. ಆಯಿತಾ, ಹೈದ್ರಾಬಾದಿಗೆ ಅಲ್ಲಿ ಒಬ್ಬ ರಿಜಿಸ್ಟರ್ಡ್ ಡೀಲರ್ಗೆ ಸಪ್ಲೈ ಮಾಡ್ತಾ ಇದ್ದಾರೆ ಗೂಡ್ಸನ್ನು. ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಇವನು ಬಂದು ಕರ್ನಾಟಕ ಟ್ರೇಡರ್ ಹೈದ್ರಾಬಾದಿಗೆ ಸೇಲ್ ಮಾಡ್ತಾ ಇದ್ದಾನೆ ಅಂದರೆ ಅದು ಇಂಟರ್ ಸ್ಟೇಟ್ IGST ಬರುತ್ತೆ. ಓಕೆ, ನಾನಿಲ್ಲಿ ಜಸ್ಟ್ ಹೈದ್ರಾಬಾದ್ ಅಂತ ಮಾತ್ರ ಟೈಪ್ ಮಾಡ್ತೇನೆ ಬಿಕಾಸ್ ಆಫ್ ಟೈಮ್. ಸೊ ಇಂಟರ್ ಸ್ಟೇಟ್ ಬರೋದ್ರಿಂದ ದ ಟ್ಯಾಕ್ಸ್ ವಿಲ್ ಗೋ ಟು IGST. 12,50,000 ಇಂಟು 12% ಅಂದರೆ ಎಷ್ಟು ಬರುತ್ತಪ್ಪ? 1,50,000. ಆಯಿತಾ. ಸೊ ನೆಕ್ಸ್ಟ್, ಗೂಡ್ಸ್ ಸೋಲ್ಡ್ ಟು ಎ ಡೀಲರ್ ಆಫ್ ಮಂಗಳೂರು ರಿಜಿಸ್ಟರ್ಡ್ ಅಂಡರ್ ಕಾಂಪೋಸಿಷನ್ಸ್ ಲೆವಿ. ಸೊ ಮಂಗಳೂರಲ್ಲಿ ಒಂದು ಟ್ರೇಡರಿಗೆ ಸೇಲ್ ಮಾಡ್ತಾ ಇದ್ದಾನೆ, ಅದು ವಿತಿನ್ ಸ್ಟೇಟ್ ಅಥವಾ ಇಂಟ್ರಾ ಸ್ಟೇಟ್. ಸೊ ವಿತಿನ್ ಸ್ಟೇಟ್ ಅಂತ ಬಂದಾಗ ನಮಗೆ ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ? CGST ಮತ್ತು SGSTಗೆ ಹೋಗುತ್ತೆ. ಆಯಿತಾ. 30 lakh ಇಂಟು 12%. ಸೊ 12%ಅಲ್ಲಿ 6% ಗೋ ಟು CGST, 6% ಗೋಸ್ ಟು SGST. ಸೊ CGSTಗೆ 1,80,000 ಆ್ಯಂಡ್ 1,80,000. ಓಕೆ. ಸೊ ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಇನ್ ಲೋಕಲ್ ಮಾರ್ಕೆಟ್. ಓಕೆ, ಲೋಕಲ್ ಮಾರ್ಕೆಟಲ್ಲಿ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ಲೋಕಲ್ ಮಾರ್ಕೆಟ್ ಅಂದ ತಕ್ಷಣ ಅದು ವಿತಿನ್ ಸ್ಟೇಟ್ ಆಗುತ್ತೆ. ಓಕೆ, ವಿತಿನ್ ಸ್ಟೇಟ್ ಎಷ್ಟು ಅಮೌಂಟ್ ಇದೆ? 30 lakh ಇಂಟು 18%. ಅಂದರೆ CGST 9%, SGST 9%. ಅಮೌಂಟ್ ಈಸ್ 2,70,000. 2,70,000. ಓಕೆ. ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಟು ಲಕ್ಷದ್ವೀಪ್. ಆಯಿತಾ. ಲಕ್ಷದ್ವೀಪ್ ಏನು? ಯೂನಿಯನ್ ಟೆರಿಟರಿ. ಸೊ ಲಕ್ಷದ್ವೀಪಿಗೆ ಸೇಲ್ ಮಾಡ್ತಾ ಇದ್ದಾರೆ. ಲಕ್ಷದ್ವೀಪ್ ಬಂದ ತಕ್ಷಣ ಇದು ಇಂಟರ್ ಸ್ಟೇಟ್, ಯಾಕಂದರೆ ಕರ್ನಾಟಕದಿಂದ ಬೇರೆ ಯೂನಿಯನ್ ಟೆರಿಟರಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಇಂಟರ್ ಸ್ಟೇಟ್, ಅಂದರೆ ಟ್ಯಾಕ್ಸ್ ವಿಲ್ ಗೋ ಟು IGST. ಆಯಿತಾ. ಲಕ್ಷದ್ವೀಪದ ಎಷ್ಟಿದೆ ಅಮೌಂಟು? 28 lakh ಇದೆ. 28% ಅಂದರೆ 7,84,000. 7,84,000. ನೆಕ್ಸ್ಟ್, ಸೋಲ್ಡ್ ಗೂಡ್ಸ್ ಟು ಎ ಡೀಲರ್ ಇನ್ ಫ್ರಾನ್ಸ್. ಸೊ ಫ್ರಾನ್ಸಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು
ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಏನು ಸಪ್ಲೈ ತೊಗೊಳ್ತಾ ಇದ್ದೀವಿ ಅದರಲ್ಲಿ ಕೆಲವೊಂದು ಜಿ ಎಸ್ ಟಿ ನಿಲ್ ರೇಟೆಡ್ ಐಟಮ್, ಜಿ ಎಸ್ ಟಿ ಎಕ್ಸೆಂಪ್ಟೆಡ್ ಐಟಮ್ ಮತ್ತು ನಾನ್ ಟ್ಯಾಕ್ಸಬಲ್ ಐಟಮ್ಸ್ನೆಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಬೇಕಾಗತ್ತೆ. ಅಂದರೆ ಆಲ್ ಎಕ್ಸ್ಪೋರ್ಟ್ಸ್ ಆರ್ ನಿಲ್ ರೇಟೆಡ್ ಅಂಡರ್ ಜಿ ಎಸ್ ಟಿ. ಈ ಪಾಯಿಂಟ್ ನಿಮಗೆ ನೆನಪಿದೆ ಅಂತ ಅನಿಸುತ್ತೆ. ಈಗ ಫ್ರಾನ್ಸಿಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅದು ಎಕ್ಸ್ಪೋರ್ಟ್ ಆಗುತ್ತೆ, ಆಯಿತಾ. ಸೊ ಎಕ್ಸ್ಪೋರ್ಟ್ ಆದಾಗ ದಟ್ ಈಸ್ ಎಕ್ಸೆಂಪ್ಟೆಡ್ ಅಥವಾ ನಿಲ್ ರೇಟೆಡ್. ಸೊ ಇಲ್ಲಿ ಯಾವುದೇ ರೀತಿ ಟ್ಯಾಕ್ಸನ್ನು ಪೇ ಮಾಡಲಿಕ್ಕೆ ಬರೋದಿಲ್ಲ. ಸೊ ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ಯೂನಿಟ್ ಆಫ್ SEZ ಯೂನಿಟ್ ಅಟ್ ಗುಜರಾತ್. ಸೊ SEZ ಇದು ಕೂಡ ನಿಲ್ ರೇಟೆಡ್, ಆಯಿತಾ. ಸೊ ನಿಲ್ ರೇಟೆಡ್ ಆಗಿರೋದ್ರಿಂದ ಟ್ಯಾಕ್ಸ್ ಈಸ್ ನಿಲ್. ದೆನ್ ಸೋಲ್ಡ್ ಗೂಡ್ಸ್ ಟು ಆ್ಯನ್ ಅನ್ರಿಜಿಸ್ಟರ್ಡ್ ಡೀಲರ್ ಆಫ್ ಪುಣೆ. ಸೊ ಪುಣೆಯಲ್ಲಿ ಒಬ್ಬ ಅನ್ರಿಜಿಸ್ಟರ್ಡ್ ಡೀಲರಿಗೆ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ದಟ್ ಈಸ್ ಟ್ಯಾಕ್ಸಬಲ್. 12,18% ಇದೆ. ಸೊ ಅದು ಟ್ಯಾಕ್ಸನ್ನು ಡಿವೈಡ್ ಮಾಡಿಕೊಡಿ. ಇಲ್ಲಿ ಪುಣೆಗೆ ಸೇಲ್ ಮಾಡ್ತಾ ಇರೋದ್ರಿಂದ ಇಂಟರ್ ಸ್ಟೇಟ್ಗೆ ಬರುತ್ತೆ. ಸೊ 2,16,000. ಓಕೆ, ಬೇರೆ ಯಾವುದಾದ್ರೂ ಸೇಲ್ಸ್ ಇದೆಯಾ? ಇಲ್ಲ, ಎಲ್ಲ ಸೇಲ್ಸ್ ಕೂಡ ಆಗಿದೆ. ಕೀಪ್ ಇಟ್ ಮೈಂಡ್. ಫ್ರಾನ್ಸಿಗೆ ಏನಾದರೂ ಸಪ್ಲೈ ಮಾಡಿದ್ದಾರೆ ಅಂದರೆ, ಅಬ್ರಾಡಿಗೆ ಸಪ್ಲೈ ಮಾಡಿದ್ದಾರೆ ಅಂದರೆ ದಟ್ ವಿ ಕಾಲ್ಡ್ ಆ್ಯಸ್ ಅನ್ ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ಸ್ ಆರ್ ನಿಲ್ ರೇಟೆಡ್ ಅಂಡರ್ ಜಿ ಎಸ್ ಟಿ. ಆದ್ದರಿಂದ ಯಾವುದೇ ರೀತಿಯಲ್ಲಿ ಟ್ಯಾಕ್ಸನ್ನು ಕೊಟ್ಟಿಲ್ಲ. ಹಾಗೆ ಸೇಲ್ ಟು SEZ, EOU, ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಸೊ ಇದಕ್ಕೆಲ್ಲ ನಾವೇನಾದರೂ ಸೇಲ್ ಮಾಡಿದ್ದೀವಿ ಅಂದರೆ ದಟ್ ಈಸ್ ಆಲ್ಸೋ ನಿಲ್ ರೇಟೆಡ್ ಅಂಡರ್ ಜಿ ಎಸ್ ಟಿ. ಆದ್ದರಿಂದ ಇದು ಕೂಡ ಯಾವುದೇ ರೀತಿ ಟ್ಯಾಕ್ಸ್ ಇಲ್ಲ. ಅದು ಬಿಟ್ಟರೆ ಇನ್ನು ಯಾವುದ್ಯಾವುದೆಲ್ಲ ಟ್ಯಾಕ್ಸ್ ಲಯಬಿಲಿಟಿಗೆ ಬರುತ್ತೆ ಅಕಾರ್ಡಿಂಗ್ ಟು ಇಂಟರ್ ಸ್ಟೇಟ್ ಮತ್ತು ವಿತಿನ್ ಸ್ಟೇಟ್ ನಾವು ಅದನ್ನು ಟ್ಯಾಕ್ಸನ್ನು ಕೊಟ್ಟಿದ್ದೇವೆ. ಸೊ ಈಗ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ 4,50,000 ಆ್ಯಂಡ್ 4,50,000, ದೆನ್ 11,50,000. ಓಕೆ, ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಆಯಿತು. ದೆನ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ಇನ್ಪುಟ್ ಟ್ಯಾಕ್ಸ್ ಅಂದ ತಕ್ಷಣ ನಮ್ಮ ಮೈಂಡ್ಗೆ ಏನು ಬರಬೇಕು? ಪರ್ಚೇಸ್, ಆಯಿತಾ. ಏನು ಪರ್ಚೇಸ್ ಮಾಡಿದರೆ ಅದಕ್ಕೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅದನ್ನು ಐಡೆಂಟಿಫೈ ಮಾಡೋಣ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಆಫ್ ಪರ್ಚೇಸ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್, ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಬಿಹಾರ್, ಆಯಿತಾ. ಸೊ ನಾನು ಜಸ್ಟ್ ಬಿಹಾರ್ ಅಂತ ಮಾತ್ರ ಟೈಪ್ ಮಾಡ್ತೇನೆ. ಎಕ್ಸಾಮಲ್ಲಿ ನೀವು ಪೂರ ಬರಿಬೇಕಾಗತ್ತೆ. ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಬಿಹಾರ್ ಅಂತ ಪೂರ ಬರಿಬೇಕಾಗತ್ತೆ. ಓಕೆ, ಸೊ ಕರ್ನಾಟಕ ಇವನು ಬಿಹಾರಿಂದ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾನೆ ಅಂದರೆ ದಟ್ ಕಮ್ಸ್ ಅಂಡರ್ ಇಂಟರ್ ಸ್ಟೇಟ್, ಅಂದರೆ IGSTಗೆ ಬರುತ್ತೆ. 10 lakh into 5%, 50,000. ಸೊ ನೆಕ್ಸ್ಟ್ ರಾ ಮೆಟೀರಿಯಲ್ ಎಕ್ಸ್ ಪರ್ಚೇಸ್ ಫ್ರಮ್ ಮ್ಯಾಂಗ್ಳೂರ್. ಇಲ್ಲೂ ಕೂಡ ನಾನು ಜಸ್ಟ್ ಮ್ಯಾಂಗ್ಳೂರ್ ಅಂತ ಹಾಕ್ತೇನೆ. ಸೊ ಮ್ಯಾಂಗ್ಳೂರ್ ಕರ್ನಾಟಕದಲ್ಲೇ ಇರೋದ್ರಿಂದ CGST SGSTಗೆ ಬರುತ್ತೆ. 12 lakh into 6% ಈಚ್ ಅಂದರೆ 72,000. again 72,000. ಸೊ ನೆಕ್ಸ್ಟ್ ರಾ ಮೆಟೀರಿಯಲ್ ವೈ ಪರ್ಚೇಸ್ ಫ್ರಮ್ ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ ಅಂತ ಬಂದರೂ ಕೂಡ ವಿತಿನ್ ಕರ್ನಾಟಕ ಎಷ್ಟಿಗೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ? 8 lakh. 5% ಅಂದರೆ 2.5% ಈಚ್ ಕೊಡಬೇಕಾಗತ್ತೆ. 20,000. ಸೊ ನೆಕ್ಸ್ಟ್ ಮೆಟೀರಿಯಲ್ ಪರ್ಚೇಸ್ಡ್ ಇನ್ ಲೋಕಲ್ ಮಾರ್ಕೆಟ್. ಓಕೆ, ಲೋಕಲ್ ಮಾರ್ಕೆಟಲ್ಲಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದಾರೆ. ಅಮೌಂಟ್ ಆಫ್ ರೂಪೀಸ್ 3 lakh. 18%. ಹಾಗಾದರೆ 9% CGST, 9% SGST, 27,000 ಆ್ಯಂಡ್ 27,000. ದ ನೆಕ್ಸ್ಟ್ ಮೆಟೀರಿಯಲ್ ಎ ಪರ್ಚೇಸ್ ಫ್ರಮ್ ಯೂನಿಟ್ ಆಫ್ EOU, ಆಯಿತಾ. ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಇನ್ಕ್ಲೂಡಿಂಗ್ BCD at 10% ಆ್ಯಂಡ್ IGST. ಲಿಸನ್, EOUಗೆ ಸೇಲ್ ಮಾಡಿದರೆ ಎಕ್ಸೆಂಪ್ಟೆಡ್ ಅಥವಾ SEZಗೆ ಸೇಲ್ ಮಾಡಿದ್ರೆ ಎಕ್ಸೆಂಪ್ಟೆಡ್, ಬಟ್ ಪರ್ಚೇಸನ್ನು ಮಾಡ್ಕೊಬೋದು. ಹಾಗೆ ಮೇಲ್ಗಡೆ ಫ್ರಾನ್ಸ್ ಅಂತ ಇತ್ತು, ಫ್ರಾನ್ಸಿಗೆ ಸೇಲ್ ಮಾಡಿದರೆ ನಿಲ್ ರೇಟೆಡ್ ಅಥವಾ ಎಕ್ಸೆಂಪ್ಟೆಡ್, ಬಟ್ ಫ್ರಾನ್ಸಿಂದ ನಾವು ಇಂಪೋರ್ಟ್ ಮಾಡ್ಕೊಬೋದು, ಆಯಿತಾ. ಸೊ EOUಯಿಂದ ಪರ್ಚೇಸ್ ಮಾಡಿದರೆ ಅದನ್ನು ನಾವು ಟ್ಯಾಕ್ಸ್ ಐಡೆಂಟಿಫೈ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ ಬ್ರ್ಯಾಕೆಟ್ನಲ್ಲಿ ನಿಮಗೆ ಇನ್ಕ್ಲೂಡಿಂಗ್ BCD at 10% ಆ್ಯಂಡ್ IGST ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಡಮ್ ಪ್ರಾಬ್ಲಮ್ ಮಾಡಿಸಿರ್ಬೋದು. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕಾದ್ರೆ ಅಂದರೆ
ಟ್ಯಾಕ್ಸಬಲ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕಾದ್ರೆ BCD ಇನ್ಕ್ಲೂಡ್ ಆಗಿರ್ಬೋದು, ಬಟ್ IGST ಇನ್ಕ್ಲೂಡ್ ಆಗಿರಬಾರ್ದು. ಬಟ್ ಇಲ್ಲಿ ಇನ್ಕ್ಲೂಡಿಂಗ್ BCD ಆ್ಯಂಡ್ IGST ಹೇಳಿದ್ದಾರೆ. ಸೊ ಆದ್ದರಿಂದ ನಾವು IGSTನ ಇಲ್ಲಿ ಎಕ್ಸ್ಕ್ಲೂಡ್ ತೆಗೆದಾಕಬೇಕು. ಅಂದರೆ ಸಿಂಪಲ್ 2,80,000 ಇಂಟು 28% ಹೇಳಿದ್ದಾರೆ. 28% ಡಿವೈಡೆಡ್ ಬೈ 100 + 28 ಅಂದರೆ 128 ಮಾಡಿದಾಗ ನಮಗೆ ಅಲ್ಲಿ CGST ರೇಟ್ ಎಕ್ಸ್ಕ್ಲೂಡ್ ಆಗುತ್ತೆ. ಓಕೆ, EOU. ಸೊ IGST ಬರುತ್ತೆ ಅಮೌಂಟು 6,12,500. ನೆಕ್ಸ್ಟು ರಾ ಮೆಟೀರಿಯಲ್ ಆರ್ ಪರ್ಚೇಸ್ ಫ್ರಮ್ UK. ನಾನು ಆಲ್ರೆಡಿ ಹೇಳಿದಾಗೆ ಸೇಲ್ ಮಾಡಿದ್ರೆ ಎಕ್ಸೆಂಪ್ಟೆಡ್ ಫ್ರಮ್ GST, ಬಟ್ ಪರ್ಚೇಸ್ ಮಾಡ್ಕೊಬೋದು. ಆಯಿತಾ, ಪರ್ಚೇಸ್ ಫ್ರಮ್ UK ಇಲ್ಲೂ ಕೂಡ ಇನ್ಕ್ಲೂಡಿಂಗ್ BCD ಅಟ್ 12% ಆ್ಯಂಡ್ IGST ಅಂತ ಕೊಟ್ಟಿದ್ದಾರೆ. 12,98,000 ಇಂಟು 18%. ಇಲ್ಲೂ IGST ಇನ್ಕ್ಲೂಡ್ ಆಗಿರೋದ್ರಿಂದ ನಾವು ಸೇಮ್ 12,98,000 ಇಂಟು 18/118 ಅಂದರೆ 100 + 18 ಮಾಡಿದರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ? 1,98,000. ಸೊ ನೆಕ್ಸ್ಟ್ raw material purchase from a dealer opted for composition levy. So purchase from composition levy. So composition levy that is not ಏನಂತ ಹೇಳ್ಬೋದು ಅಂದರೆ that is not eligible for opting composition levy. Not eligible for taking any input tax credit. ಅಂದರೆ ಒಬ್ಬ ವ್ಯಕ್ತಿ ಕಾಂಪೋಸಿಷನ್ ಲೆವಿಯನ್ನು ಆಪ್ಟ್ ಮಾಡ್ಕೊಂಡಿರುವನ ಹತ್ರ ಏನಾದರೂ ಪರ್ಚೇಸ್ ಮಾಡ್ಕೊಂಡಿದ್ರೆ ಸೊ ಆ ವ್ಯಕ್ತಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಆಯಿತಾ, ಸೊ ಆದ್ದರಿಂದ ಕಾಂಪೋಸಿಷನ್ ಲೆವಿಗೆ ಯಾವುದೇ ರೀತಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಓಕೆ, ಅಂದರೆ ಪರ್ಸನ್ ಆಪ್ಟಿಂಗ್ ಕಾಂಪೋಸಿಷನ್ ಲೆವಿ ಅವನಿಂದ ಜಗದೀಶ್ ಏನು ಮಾಡಿದ್ದಾನೆ, ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಓಕೆ, ಪರ್ಚೇಸ್ ಮಾಡಿರೋದ್ರಿಂದ ಅದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ತಗೊಳ್ಳೋದಕ್ಕೆ ಎಲಿಜಿಬಲ್ ಇಲ್ಲ. ಆಯಿತಾ, ನೆಕ್ಸ್ಟ್ ಮೆಟೀರಿಯಲ್ ಬಿ ಪರ್ಚೇಸ್ ಫ್ರಮ್ ಹೈದ್ರಾಬಾದ್ 2,12%. ಹೈದ್ರಾಬಾದ್ ಅಂದ ತಕ್ಷಣ ಇದು ಇಂಟರ್ ಸ್ಟೇಟ್ಗೆ ಹೋಗುತ್ತೆ ಈಗ. ಸೊ ಎಷ್ಟು ಪರ್ಸೆಂಟ್? 2,12% ಅಂದರೆ 24,000. ಸೊ ನೆಕ್ಸ್ಟ್ ಮೆಟೀರಿಯಲ್ ಎಸ್ ಪರ್ಚೇಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಡೀಲರ್. ಸೊ ಇಲ್ಲಿ ನೋಡಿ, ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಎಲಿಜಿಬಲ್ ಇಲ್ಲ. ಯಾಕಂದರೆ ಅನ್ರಿಜಿಸ್ಟರ್ಡ್ ಡೀಲರ್ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಪೇ ಮಾಡಿರೋದಿಲ್ಲ. ಆಯಿತಾ, ಸೊ ಅನ್ರಿಜಿಸ್ಟರ್ಡ್ ಡೀಲರಿಗೆ ಸೇಲ್ ಮಾಡ್ಬೋದು, ಬಟ್ ಪರ್ಚೇಸ್ ಮಾಡಿಕೊಂಡಾಗ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗೋದಿಲ್ಲ. ಆಯಿತಾ, ದೆನ್ ಸೆಮಿ ಫಿನಿಶ್ಡ್ ಗೂಡ್ಸ್ obtained from another manufacturer of Mysore. ಸೊ ಮೈಸೂರಿಂದ ಗೂಡ್ಸನ್ನು ತೊಗೊಳ್ತಾ ಇದ್ದಾರೆ ವಿತಿನ್ ಸ್ಟೇಟ್, ಅಂದರೆ CGST SGST ಬರುತ್ತೆ. 5,18% ಇದೆ, 9% ಈಚ್, 45,000. ಓಕೆ, ಸೊ ಇದಿಷ್ಟು ನಿಮ್ಮ ಪರ್ಚೇಸಸನ್ನು ಕೊಟ್ಟಿದ್ದಾರೆ. ಓಕೆ, ಇಷ್ಟು ಪರ್ಚೇಸಸಲ್ಲಿ ನಿಮಗೆ 2 ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ a dealer opting composition scheme does not eligible for taking any input tax credit. ಆದ್ದರಿಂದ ಕಾಂಪೋಸಿಷನ್ ಲೆವಿಯಿಂದ ಬಂದವರಿಗೆ ಯಾವುದೇ ರೀತಿ ನಮಗೆ ಟ್ಯಾಕ್ಸನ್ನು ತಗೊಳ್ಳೋ ಆಗಿಲ್ಲ. ನಾಟ್ ಎಲಿಜಿಬಲ್ ಫಾರ್ ಆಪ್ಟಿಂಗ್ ಕಾಂಪೋಸಿಷನ್ ಲೆವಿ. ಹಾಗೆ ಅನ್ರಿಜಿಸ್ಟರ್ಡ್ ಡೀಲರಿಂದ ಕೂಡ ನಾವೇನಾದರೂ ಪರ್ಚೇಸ್ ಮಾಡಿದರೆ ಇದು ಕೂಡ ನಾಟ್ ಎಲಿಜಿಬಲ್ ಫಾರ್ ಆಪ್ಟಿಂಗ್ ಕಾಂಪೋಸಿಷನ್ ಲೆವಿ. ಆಯಿತಾ, ಸೊ ನಾಟ್ ಎಲಿಜಿಬಲ್ for taking input tax credit. ನಾನು ರೆಡ್ ಇದರಲ್ಲಿ ಮಾರ್ಕ್ ಮಾಡ್ತೇನೆ. ಆಯಿತಾ, ಓಕೆ. ಸೊ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದನ್ನು ಟೋಟಲ್ ಮಾಡ್ಕೊಳ್ಳಿ. ಸೊ ಟೋಟಲ್ 1,64,000
again 1,64,000, then 8,84,500. ಸೊ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೂಡ ಸಿಕ್ತಿದೆ. ನೆಕ್ಸ್ಟ್ ನಾವು ಈಸಿಯಾಗಿ ನೆಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನು ಮಾಡ್ಬೋದು. ಇಲ್ಲಿ ನೋಡಿ, ನೆಟ್ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ನೆಟ್ GST ಪೇಯಬಲ್ ಏನಂದರೆ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡಿದ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ CGST 4,50,000 ಇದೆ, ಹಾಗೆ SGST ಕೂಡ 4,50,000 ಇದೆ, IGST 11,50,000 ಇದೆ. ದೆನ್ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 1,64,000 ಮೈನಸ್ 1,64,000, ಅಗೇನ್ IGST 8,84,500 ಇದೆ. ಓಕೆ, ಇದನ್ನು ಲೆಸ್ ಮಾಡೋಣ ನಾವು. ಲೆಸ್ ಮಾಡಿದರೆ ನಮಗೆ ಅಮೌಂಟ್ ಬರುತ್ತೆ 2,86,000, 2,86,000 ಆ್ಯಂಡ್ 2,65,500. ಸೊ ನೆಕ್ಸ್ಟ್ ಬೇಕಾಗುತ್ತೆ. ಸೊ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸಲ ಪ್ರಾಬ್ಲಮನ್ನು ನೀಟಾಗಿ ಓದಿ, ಪ್ರಾಬ್ಲಮನ್ನು ನೀವೇ ನಿಮ್ಮ ನೋಟ್ಬುಕ್ಕಲ್ಲಿ ಮಾಡಿ, ಆಯಿತಾ? ಸೊ ಇದು ಈ ವರ್ಕಿಂಗ್ ನೋಟ್ ಏನಂದರೆ GST ಆ್ಯಡ್ ಆಗಿದೆ, ಅಂದರೆ ಇನ್ಕ್ಲೂಡಿಂಗ್ BCD ಆ್ಯಂಡ್ GST ಆ್ಯಡ್ ಆಗಿರೋದ್ರಿಂದ ನಾವು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟನ್ನು ಮಾಡಿಕೊಂಡ್ರೆ ನಾವು GSTಯನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು. ಸೊ ಅದನ್ನು ಮಾಡಿದ್ದೇವೆ. ಮತ್ತು ಈ ಕಾಂಪೋಸಿಷನ್ ಲೆವಿ ಅನ್ರಿಜಿಸ್ಟರ್ಡ್ ಡೀಲರಿಂದ ಏನಾದರೂ ಪರ್ಚೇಸ್ ಮಾಡಿದರೆ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಟೇಕಿಂಗ್ ಎನಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಆದ್ದರಿಂದ ಸೊ ಅದು ನಿಲ್ಲಾಗಿದೆ. ಥ್ಯಾಂಕ್ ಯು.